ಸೊ ಆ್ಯಸ್ ಅ ಸರ್ವೈವರ್ ಆ್ಯಂಡ್ ಆ್ಯಸ್ ವೆಲ್ ಆ್ಯಸ್ ಅ ಕೋಚ್ ನಾನು ಅನುಭವಿಸ್ತಾ ಇರೋದನ್ನು ಹೇಳಬೇಕಾಗುತ್ತೆ, ತೋರಿಸ್ಕೊಡ್ಬೇಕಾಗುತ್ತೆ ನನ್ನ ಜೀವನದಲ್ಲಿ ಏನಾಗ್ತಾ ಇದೆ ಅಂತ. ಅಕ್ಟೋಬರ್ 25, ಇವಾಗ ಟೈಮ್ ಬಂದು 12:27. ಮಧ್ಯಾಹ್ನನೇ ಆಗ್ತಿದೆ, ಇನ್ನೂ ಎದ್ದೇಳೋಕ್ಕೂ ಆಗಿಲ್ಲ ನಾನು. ಯಾಕೆ ಹಿಂಗಾಗುತ್ತೆ ಅಂದರೆ ನನ್ನಮ್ಮ ಗುಡ್ ನೈಟು ಗುಡ್ ಮಾರ್ನಿಂಗ್ ಕಳಿಸ್ತಾರೆ, ಮತ್ತು ನನಗೆ ಅವ್ರ ಕಡೆ ಮನಸ್ಸು ಎಳೆಯುತ್ತೆ. ನಿನ್ನೆ ರಾತ್ರಿ ತಡಿಯೋಕ್ಕಾಗ್ದಿರ ವಿಡಿಯೋ ಕಾಲ್ ಮಾಡಿದೆ. ಸುಮಾರು ಆಲ್ಮೋಸ್ಟ್ 1.5 ಅವರ್ ಮೇಲೆ ಮಾತಾಡಿದ್ದೀವಿ, ಆಲ್ಮೋಸ್ಟ್ 2 ಅವರ್ಸ್ ಅನ್ಬೋದು. ರಾತ್ರಿ ಅಮ್ಮ ಅಲ್ಲಿ ಮನೇಲಿದ್ದಾರೆ, ಅವರು ಮಲ್ಗೋದು ಲೇಟ್ ಆಗ್ತಿದೆ, ನಾನು ಬೇರೆ ವಿಡಿಯೋ ಕಾಲ್ ಮಾಡಿಬಿಟ್ಟಿದ್ದೀನಿ. ನಾನು ವಿಡಿಯೋ ಕಾಲ್ ಮಾಡಿದೆ ಅಂತ ನನ್ನ ಜೊತೆ ಮಾತಾಡ್ತಿದ್ದಾರಮ್ಮ, ಅವ್ರದ್ದು ನಿದ್ದೆನೂ ಲೇಟ್ ಆಯಿತು. ಮಧ್ಯದಲ್ಲಿ ಅನೀನು ಕೂಡ ಲೇಟಾಗಿ ಬಂದ ಮನೆಗಲ್ಲಿ. ಅವನು ಆ್ಯಕ್ಚುಲಿ ಸ್ಟುಡಿಯೋ ಅಂತ ಇನ್ನೂ ಒಂದು ಮನೇಲಿರ್ತಾನೆ, ಲೇಟಾಗಿ ಬಂದ. ಆಲ್ಮೋಸ್ಟ್ 2 ಗಂಟೆ ಮೇಲೆ ಆಗೋಯ್ತು ನಾವು ಮಲ್ಗೋದು. ವಿಡಿಯೋ ಕಾಲ್ ಮಾಡಿದ್ದು ತುಂಬ ಖುಷಿ ಆಯಿತು. ನನ್ನ ತಮ್ಮನ್ನ ನನ್ನ ಅಮ್ಮನ್ನ ನೋಡಿ ಆಯಿತಾ. ಆದರೆ ಇವಾಗ ನನಗೆ ಯಾವ ಥರ ಆಗ್ತಾಯಿದೆ ಬೆಳಗ್ಗೆ ಅಂದರೆ, ಎದ್ದಾಗಲಿಂದ ಅದೇ ಗುಂಗಲ್ಲಿದ್ದೀನಿ. ನನ್ನ ಅಮ್ಮನದು ಗುಂಗಲ್ಲೇ ಇದ್ದೀನಿ, ನನ್ನ ತಮ್ಮನ ಗುಂಗಲ್ಲೇ ಇದ್ದೀನಿ. ಎದ್ಬಿಟ್ಟು ಏನು ಕೆಲಸ ಮಾಡೋಕ್ಕಾಗ್ತಾಯಿಲ್ಲ, ಎದ್ದಿನ್ನೂ ಏನು ತಿನ್ನೋಕ್ಕೂ ಆಗ್ತಾಯಿಲ್ಲ. ಸೊ ಈ ರೀತಿ ಇದೇನಾಗ್ಬಿಡುತ್ತೆ ಅಂದರೆ, ಇಲ್ಲಿ ಯಾರ್ದು ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ. ಆದರೆ ನಮಗೆ ಇದೇನು ಗೊತ್ತಾ, ಇಲ್ಲಿ ಪೇರೆಂಟ್ಸು ಅವ್ರಿಗೆ ನಮ್ಮನ್ನ ಒಂದು ಜೊತೆಲೂ ಇರೋಕ್ಕಾಗಲ್ಲ, ಬಿಟ್ಟು ಇರೋಕ್ಕಾಗಲ್ಲ, ಆ ಥರ ಪರಿಸ್ಥಿತಿ ನನ್ನ ತಾಯಿಗೆ. ನನಗೆ ಅವ್ರನ್ನ ಮರೆತು ಬದುಕೋಣ ಅಂತಂದರೆ ಮತ್ತೆ ಫೋನ್ನಲ್ಲಿ ಕನೆಕ್ಟ್ ಆಗ್ತೀವಿ, ಅವರು ಕನೆಕ್ಟ್ ಆಗ್ತಾರೆ. ನಾನು ಅದಕ್ಕೆ ಬ್ಲಾಕೇ ಮಾಡಿಬಿಟ್ಟಿದ್ದು ನೋಡಿ, ಇದೇ ಕಾರಣಕ್ಕೆ. ಅಂದರೆ ಈ ಒಂದು ಕಾರಣ ಅಂತಲ್ಲ, ಅದು ಬೇರೆ ವಿನೋದಿಂದನೂ ತುಂಬ ಬೇಜಾರಾಗಿ, ಅಮ್ಮಯಿಂದನೂ ತುಂಬ ಬೇಜಾರಾಗಿ ನಾನು ಬ್ಲಾಕ್ ಮಾಡಿದ್ದು. ಒಬ್ಳೇನೂ ಬದುಕೋಕ್ಕಾಗ್ತಿಲ್ಲ, ಜೊತೆಲೂ ಇರ್ತಾಯಿಲ್ಲ. ಪಾಪ ಅವ್ರದ್ದೇನೋ ಅವರು ಜೀವನ ಸಂಸ್ಥೆ ನೋಡ್ಕೊಳ್ತಾಯಿದ್ದಾರೆ, ಜೀವನ ಕಟ್ಕೊಳ್ತಾಯಿದ್ದಾರೆ, ಜನರಿಗೆ ಅದರಿಂದ ಉಪಯೋಗ ಆಗ್ತಾಯಿದೆ. ಅವ್ರನ್ನ ಮರೆತು ಬದುಕೋ ಒಂದು ಹೋರಾಟದಲ್ಲೇ ಇದ್ದೀನಿ ನಾನು. ಈ ಥರ ಟೈಮಲ್ಲಿ ಈಗ ಪಾಪ ಅಮ್ಮ ಚೆನ್ನಾಗೇ ಮಾತಾಡ್ತಾ ಇದ್ದಾರೆ. ಇವಾಗ 3-4 ದಿವಸದಿಂದ ನಾವುಗಳು ಮೆಸೇಜ್ ಮಾಡ್ತಾಯಿದ್ದೀವಿ, ಗುಡ್ ನೈಟು ಗುಡ್ ಮಾರ್ನಿಂಗು. ಬಟ್ ನಿನ್ನೆ ನಂಗೆ ಮನಸ್ಸು ತಡಿಲಿಲ್ಲ, ವಿಡಿಯೋ ಕಾಲ್ ಮಾಡಿಬಿಟ್ಟೆ. ಅಂದರೆ ನನಗೇನಂದರೆ, ಈಗ ಸುಮ್ಮನೆ ಗುಡ್ ಮಾರ್ನಿಂಗು ಗುಡ್ ನೈಟು ಈ ರೀತಿ ಮಾಡೋದಕ್ಕೆ ನನಗೆ ಕಷ್ಟ. ಇದ್ದರೆ ಜೊತೆಯಲ್ಲಿ ಒಟ್ಟಿಗೆ ಇರಬೇಕು, ನೆಮ್ಮದಿಯಾಗಿ ಮಕ್ಕಳು ನಾವು ದೊಡ್ಡವ್ರನ್ನ ನೋಡ್ಕೊಳ್ಬೇಕು, ಈ ಥರ ಇರಬೇಕು. ಬಟ್ ಇಲ್ಲಿ ನಮ್ಮಮ್ಮ ಅವರೇ ಒಂದು ಮಕ್ಕಳು ಸಾಕಬೇಕು ಅನ್ನೋ ಒಂದು ಕಾನ್ಸೆಪ್ಟೇ, ಮಕ್ಕಳು ನನ್ನ ನೋಡ್ಕೋಬೇಕು ಅಂತ ಅವ್ರಿಗೆ ಕಾನ್ಸೆಪ್ಟೇ ಇಲ್ಲ. ಅವರು ಇನ್ನೂ ನಮ್ಮನ್ನು ನೋಡ್ಕೋಬೇಕು, ಅದೇ ಮೆಂಟಾಲಿಟಿಲಿ ಇದ್ದಾರೆ. ಅದು ಸಮಸ್ಯೆ ಆಗಿದೆ. ಏನು ಮಾಡೋದು, ಇನ್ನೂ ಎದ್ದೇನು ತಿನ್ನೋಕ್ಕಾಗಲ್ಲ, ಇನ್ನೂ ಒಂದು ಸ್ನಾನ ಮಾಡಿಲ್ಲ. ಈ ಥರ ಡಿಪ್ರೆಷನ್ ಮೂಡಲ್ಲಿ, ಡಿಪ್ರೆಷನ್ ಅಂದರೆ ಇನ್ನೇನಿಲ್ಲ, ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋದಕ್ಕೆ ಒಂದು ಮೈಂಡು ಸಾಧ್ಯ ಆಗಲ್ಲ. ಅದು ಎಂಪತ್ತುಗಳಿಗೆ ನನ್ನಂಥವ್ರಿಗೆ ತುಂಬ ಕಷ್ಟ ಆಗುತ್ತೆ. ಎಲ್ಲರ ಒಂದು ಫೀಲಿಂಗ್ಸ್, ಎಲ್ಲರ ಒಂದು ಭಾವನೆಗಳಿಗೆ ನಾನು ಸ್ಪಂದಿಸೋದು, ನನ್ನ ಒಂದು ಭಾವನೆಗಳಿಗೆ. ಇವಾಗ ನೋಡಿ, ಫೋನ್ ಮಾಡಿದ್ದೆ ಅಮ್ಮಂಗೆ, ಮನ್ಸು ತಡಿಲಿಲ್ಲ, ಒಂದೇ ಸಮ ಫೋನ್ ಮಾಡ್ತಿದ್ದೀನಿ, ಬ್ಯುಸಿ ಬರ್ತಿದೆ, ವಿಡಿಯೋ ಕಾಲ್ ಮಾಡಿಬಿಟ್ಟಿದ್ದೆ. ಅವರು ಸ್ಟೇಜ್ ಮೇಲಿದ್ದಾರೆ, ಅಮ್ಮ ಸ್ಟೇಜ್ ಮೇಲೆ ಇದ್ದಾರೆ. ನನಗೆ ಇಲ್ಲಿ ರಾತ್ರಿ 3 ಗಂಟೆ ಆಗಿದೆ ಮಲ್ಗೋದು, ಇವಾಗ 12:15 ಆಗಿದೆ. ಎದ್ದೇಳೋಕ್ಕಾಗಲ್ಲ, ತಿನ್ನೋಕ್ಕಾಗಲ್ಲ, ಇದು ಮಾಡೋಕ್ಕಾಗಲ್ಲ. ಅಂದರೆ ಅಷ್ಟು ಒಂದು ಟ್ರಾಮಾ ಬಾಂಡಿಂಗು ಈ ಒಂದು ಇಂಡಿಯನ್ ಪೀಪಲಲ್ಲಿ, ನಮ್ಮಲ್ಲಿ ಭಾರತೀಯರಲ್ಲಿ ಒಂದು ಸ್ವತಂತ್ರವಾಗಿ ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋ ಥರ ಒಂದು ಅವಕಾಶನೇ ಆಗೋದಿಲ್ಲ ಆ ಥರ. ಬಟ್ ಇದೊಂದೆಲ್ಲ ಟ್ರಾಮಾ, ಎಲ್ಲರೂ ಇದರಿಂದ ಹೊರಗೆ ಬರಬೇಕು.
ಇನ್ನೇ ನಮ್ಮ ದೊಡ್ಡಮ್ಮನ ಬಗ್ಗೆ ಕೂಡ ಮಾತಾಡ್ತೆ. ನಾನು ಅಮ್ಮಂಗೆ ನನಗೆ ಅವ್ರ ಮೇಲೆ ಎಷ್ಟು ಪ್ರೀತಿ, ನನಗೆ ಎರಡನೇ ದೊಡ್ಡಮ್ಮನ ಮೇಲೆ. ಅವ್ರ ಬಗ್ಗೆನೇ ನಾನು ಹಾಗೆ ಮಾತಾಡೋಂಗೆ ಮಾಡಿಬಿಟ್ರಲ್ಲ ನೋಡಿ. ಇವಾಗ ನಿಮ್ಮಿಂದನೇ ಈ ಥರ ನೀವು ಯಾವ ರೀತಿ ಮಕ್ಕಳನ್ನ ಬಿಂಬಿಸ್ತೀರಿ ಅದ್ರ ಮೇಲೆ ಹೋಗುತ್ತೆ. ನೀವು ಒಂದು ಒಳ್ಳೆ ರೀತಿಯಲ್ಲಿ ಹೆಮ್ಮೆಯಿಂದ ಇಲ್ಲ ಒಳ್ಪಾಡಿಗಳು ಬದುಕ್ತಾರೆ ಅನ್ನೋ ಥರ ನೀವು ಬಿಂಬಿಸಿದ್ರೆ ಅವ್ರಿಗೆ ಮಾಡ್ತಿರ್ಲಿಲ್ಲ ಅಂತ ನಾನು ಹೇಳಿದೆ. ಇಲ್ಲ ನಾನು ಏನೂ ಕೆಟ್ಟಾಗಿ ಬಿಂಬಿಸಿಲ್ಲ ಅಂತ ಅವ್ರು ಹೇಳಿದ್ರು. ಪಾಪ ಅವ್ರೇನು ಕೆಟ್ಟಾಗಿ ಬಿಂಬಿಸಿರೋದಿಲ್ಲ, ನನ್ನ ಅಮ್ಮಂಗೆ ನನ್ನ ಮೇಲಿರೋ ಪ್ರೀತಿಗೆ ಇದು ಮಾಡಿರ್ತಾರೆ. ಅವರು ಪಾಪ ದೊಡ್ಡಮ್ಮ ನನ್ನ ಮೇಲೆ ಇಟ್ಟಿರೋ ಪ್ರೀತಿಗೆ ಮಾಡಿರ್ತಾರೆ. ಅದು ನನಗೆ ಹೆವಿ ಎಫೆಕ್ಟು. ಅತಿಯಾದ ಪ್ರೀತಿ ನೋಡಿ ವಿಷ ಆಗಿಬಿಟ್ಟಿರುತ್ತೆ, ಈ ಥರ ವಿಷಕಾರಿ ಆಗಿಬಿಡುತ್ತೆ. ಅಂದರೆ ಇಲ್ಲಿ ಹೇಳೋದು ವಿಷಕಾರಿ ಅಂದರೆ ಏನು, ಅತಿಯಾದ ಕಂಟ್ರೋಲು. ನಮ್ಮ ಒಂದು ಕಂಟ್ರೋಲ್ ಅಂದರೆ ಇಲ್ಲಿ ಅತಿಯಾದ ಒಂದು ಬಾಂಡಿಂಗು ಒಳ್ಳೆಯದಲ್ಲ ಅನ್ನೋದಕ್ಕೆ ನಾನೇ ಎಕ್ಸಾಂಪಲ್ಲು. ನಾನು ಎಲ್ಲರ ಮೇಲೆ ಅತಿಯಾದ ಪ್ರೀತಿ ಇಟ್ಕೊಂಡಿದ್ದು ಇವಾಗ ನನಗೆ ಎಫೆಕ್ಟ್ ಹೊಡಿತಾ ಇದೆ. ನಾನು ಯಾರ ಮೇಲೆ ಪ್ರೀತಿ ಇಟ್ಕೊಂಡಿದ್ದೋ ಅವ್ರಿಗೂ ಎಫೆಕ್ಟ್ ಆಗ್ತಾ ಇರುತ್ತೆ. ಏನು ಮಾಡೋದು ಗೊತ್ತಾಗಲ್ಲ. ಸೊ ಇದರಿಂದ ಹೊರಗೆ ಬರಬೇಕಷ್ಟೇ ಎಲ್ಲರೂ, ಆಯಿತಾ? ಯಾರೆಲ್ಲ ನೋಡ್ತಾ ಇರಿ, ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಹೊರಗಿನವ್ರಾಗಿರ್ಬೋದು, ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲರೂ ಕೂಡ ಯಾವುದು ನಮ್ಮ ಒಂದು ಮೈಂಡ್ ಥಾಟ್ಸಿಂದೆಲ್ಲ ಫುಲ್ಲು ಹೊರಗೆ ಬರಬೇಕು. ನಾವು ಇವತ್ತಿದ್ದಂಗೆ ನಾಳೆ ಇರೋದಿಲ್ಲ. ನಮ್ಮ ಒಂದು ಇದು ನಾವು ಏನು ಪಾಠ ಕಲಿತು ಅದನ್ನು ನಾವು ಎವಾಲ್ವ್ ಆಗ್ತಾ ಹೋಗ್ಬೇಕು, ನಮ್ಮ ಒಂದು ಆತ್ಮ. ಈಗ ನನ್ನ ಒಂದು ಹಳೆ ವಿಡಿಯೋಸ್ ನೋಡಿಬಿಟ್ಟು ನೀವು ನನ್ನ ಜಡ್ಜ್ ಮಾಡಿದ್ರೆ ಅದು ಸರಿ ಹೋಗಲ್ಲ. ನಾನು ಪ್ರತಿ ಒಂದು ವೀಡಿಯೋಸ್ ಹಾಕಿದ್ದಾದ್ಮೇಲೆ ನೆಕ್ಸ್ಟ್ ವೀಡಿಯೋಸ್ ಹಾಕುವಾಗ ನಾನು ಎವಾಲ್ವ್ ಆಗಿರುತ್ತೆ. ನಂದು ಒಂದು ಆತ್ಮ ಸ್ವಲ್ಪ ಪಾಠ ಕಲಿತು ಡಿಫ್ರೆಂಟಾಗಿ ಇರ್ತೀನಿ. ಸೊ ಯಾರು ಜಡ್ಜ್ ಮಾಡಬಾರ್ದು ಅಷ್ಟೇ. ಈಗ ನಾನು ಅಷ್ಟೇ ಯಾರನ್ನೂ ಜಡ್ಜ್ ಮಾಡಿರಲಿಲ್ಲ. ನಾನು ಯಾಕೆ ಇನ್ನೊಬ್ಬರ ಬಗ್ಗೆ ಮಾತಾಡಬೇಕಾಯ್ತು ಅಂದರೆ ನನ್ನ ಒಂದು ಲೈಫ್ ಬಗ್ಗೆ ಮಾತಾಡಿದಾಗ ಮಾತ್ರ ನಾನು ಮಾತಾಡಿರ್ತೀನಿ, ಬಿಟ್ಟರೆ ಬೇರೆ ಏನೂ ಇಲ್ಲ. ನನ್ನ ಲೈಫ್ ಬಗ್ಗೆ ಯಾರು ಮಾತಾಡಿಲ್ವೋ, ನನ್ನ ಒಂದು ಲೈಫ್ಗೆ ಯಾರು ನನಗೆ ನೋವು ಕೊಟ್ಟಿಲ್ವೋ ಅವ್ರ ಬಗ್ಗೆ ನಾನು ಯಾರೂ ಮಾತಾಡಿಲ್ಲ, ಯಾರ ಬಗ್ಗೆನೂ ಮಾತಾಡಿಲ್ಲ. ನನಗೇನಾದ್ರು ನೋವಾಗಿದೆ ಅಂತ ಅನಿಸಿದ್ರೆ ಮಾತ್ರ ನಾನು ಮಾತಾಡಿದ್ದೀನಿ. ಹಾಗಾಗಿ ಎಲ್ರಿಗೂ ಒಳ್ಳೆಯದಾಗಲಿ. ಇವಾಗ ನೋಡಿ, ನನ್ನ ಕೆಲಸ ನಾನು ಮಾಡ್ಕೋಬೇಕು, ವೀಡಿಯೋಸ್ ಮಾಡಬೇಕು, ಸೈಕಾಲಜಿ ವೀಡಿಯೋಸ್ ರೆಗ್ಯುಲರ್ ಮಾಡಬೇಕು ಅಂದ್ಕೊಂಡ್ರೆ ನೋಡಿದ್ರೆ ಇವತ್ತು ಈ ಥರ ಆಗಿದೆ. ನೋಡೋಣ ಏನಾಗುತ್ತೆ ಅಂತ. ಒಂದಂತೂ ಹೇಳೋಕ್ಕೆ ಇಷ್ಟಪಡ್ತೀನಿ, ನಿನ್ನೆ ನನ್ನ ತಮ್ಮನ ಹತ್ರ ನನ್ನ ತಾಯಿ ಹತ್ರ ವಿಡಿಯೋ ಕಾಲ್ನಲ್ಲಿ ಮಾತಾಡಿದ್ದು ತುಂಬ ಖುಷಿ ಆಯಿತು. ಅಟ್ ದ ಸೇಮ್ ಟೈಮ್ ಅವರು ಇವಾಗ ನಾನು ಜೊತೆಯಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ, ನಾನು ಒಂದು ಹಾದಿಲಿ ನಾನಿದ್ದೀನಿ. ನನ್ನ ತಮ್ಮನೂ ಅಷ್ಟು ಲೇಟಾಗಿ ಅವನು ಮನೆಗೆ ಬರೋದು, ನಿದ್ದೆ ಕೆಡೋದು, ಇದು ನನಗೆ ಬೇಸರ ತರುವಂಥ ವಿಚಾರ. ಬಟ್ ಹೇಳಿದ್ರು ಅವ್ರೇನು ಇವಾಗ ಈ ನಡುವೆ ನಿದ್ದೆ ಕೆಡ್ತಾ ಇಲ್ಲ, ಇವತ್ತು ಸ್ವಲ್ಪ ಲೇಟಾಗಿದೆ ಅಂತ ಹೇಳಿದೆ ಆನಿಯೇ. ಬಟ್ ಆದರೆ ಯಾರೂ ನಿದ್ದೆ ಕೆಡಬಾರ್ದು. ನನ್ನ ತಾಯಿಯಿಂದ ಹಿಡಿದು, ನನ್ನಿಂದ ಹಿಡಿದು, ನನ್ನ ತಮ್ಮನಿಂದ ಹಿಡಿದು ಯಾರೆಲ್ಲ ನೀವು ನೋಡ್ತೀರ, ನಿದ್ದೆ ಕೆಡಬಾರ್ದು. ಈ ಥರ ನಾವುಗಳು ನಿದ್ದೆ ಕೆಟ್ಟರೆ ಹೆಲ್ತ್ಗಳು ಹಾಳಾಗ್ದಿರ ಇನ್ನೇನಾಗುತ್ತೆ ಹೇಳಿ. ಎಲ್ರಿಗೂ ಅದೇ ಆಗ್ತಾ ಬಂದಿರೋದು. ಈಗ ನಮ್ಮ ಅಮ್ಮಂಗೂ ಎಷ್ಟು ಬೇಗ ಅವ್ರಿಗೆ ಒಂದು ಏನು ಹೊಟ್ಟೆ ಆಪ್ರೇಷನ್ ಆಗಬೇಕಾದ ಪರಿಸ್ಥಿತಿ, ಯೂಟ್ರಸ್ ರಿಮೂವ್ ಆಗಬೇಕಾದ ಪರಿಸ್ಥಿತಿ, ಎಷ್ಟು ಜನಕ್ಕೆ ಹೆಣ್ಮಕ್ಳಿಗೆ ಎಷ್ಟು ಮಾನಸಿಕ ಸಮಸ್ಯೆಗಳು, ದೈಹಿಕವಾಗಿ ಎಫೆಕ್ಟ್ ಆಗ್ತಿರುತ್ತೆ. ಇನ್ನು ಹುಡುಗರಿಗೆ ತೊಗೊಂಡ್ರೆ ಇವಾಗ ನನ್ನ ತಮ್ಮನಿಗೆ ಅವನಿಗೂ ಒಂದು ರೀತಿ ಎಫೆಕ್ಟ್ ಆಗ್ತಾ ಇರುತ್ತೆ, ಹುಡುಗರಿಗೂ ಎಫೆಕ್ಟ್ ಆಗ್ತಿದೆ. ಇದೆಲ್ಲವೂ ಕೂಡ ಒಂದು ಬ್ರೈನ್ ಒಂದು ಪ್ರೋಗ್ರಾಮಿಂಗ್ ಆಗಿದೆ ಅಲ್ವ ನಮ್ದು ಎಷ್ಟೋ ತಲೆಮಾರಿನಿಂದ. ಅದರಿಂದ ಇದೆಲ್ಲ ವಿಡಿಯೋ ಕಟ್ ಆಯಿತು. ಅಂದರೆ ಅದೇ ನಾನು ಏನು ಹೇಳ್ತಿದ್ದೆ ಅಂದರೆ ನಮ್ಮ ಒಂದು ಬ್ರೈನ್ ಪ್ರೋಗ್ರಾಮಿಂಗ್ ಆಗಿದೆ ತಲೆಮಾರಿನಿಂದ. ಸೊ ಹಾಗಾಗಿ ನಮಗೆ ಒಂದು ಫ್ರೀಯಾಗಿ ಬದುಕೋದಕ್ಕೆ ಸಾಧ್ಯ ಆಗ್ತಿಲ್ಲ. ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ಸ್ ಬರ್ತಾ ಇದೆ, ಫಿಸಿಕಲ್ ಹೆಲ್ತ್ ಪ್ರಾಬ್ಲಮ್ಸ್ ಬರ್ತಾ ಇದೆ. ಸೊ ಆ್ಯಸ್ ಅ ಸರ್ವೈವರ್ ಆ್ಯಂಡ್ ಆ್ಯಸ್ ವೆಲ್ ಆ್ಯಸ್ ಅ ಕೋಚ್ ನಾನು ಅನುಭವಿಸ್ತಾ ಇರೋದನ್ನು ಹೇಳಬೇಕಾಗುತ್ತೆ, ತೋರಿಸ್ಕೊಡ್ಬೇಕಾಗುತ್ತೆ ನನ್ನ ಜೀವನದಲ್ಲಿ ಏನಾಗ್ತಾ ಇದೆ ಅಂತ. ಸೊ ಅದನ್ನು ನೋಡಿ ನಿಮಗೇನು ಅದರಿಂದ ಯೂಸ್ ಆಗುತ್ತೆ ಅದನ್ನು ಮಾತ್ರ ತೊಗೊಳ್ಳಿ. ಯಾವುದು ಪರ್ಸ್ನಲಾಗಿ ತೊಗೊಳ್ಬೇಡಿ ಅಷ್ಟೇ ನಾನು ಹೇಳೋದು. ಯಾವುದೇ ವಿಚಾರ ಪರ್ಸ್ನಲಾಗಿ ತೊಗೋಬೇಡಿ. ಈಗ ನಾನು ಕೂಡ ಪರ್ಸ್ನಲಾಗಿ ತೊಗೊಂಡೆ. ಇವಾಗ ನಾನು ತೊಗೊಳ್ಬೇಡಿ ಅಂತ ಹೇಳಿ ನಾನು ಪರ್ಸ್ನಲಾಗಿ ತೊಗೊಂಡೆ. ನಾನು ಮಾತಾಡಿದ್ದು ನನ್ನ ಒಂದು ಫ್ಯಾಮಿಲಿನಲ್ಲಿ ಆಗ್ತಾ ಇರೋವಂಥ ನೋವುಗಳನ್ನ ಪರ್ಸ್ನಲಾಗಿ ತೊಗೊಂಡೆ ಮಾತಾಡಿದ್ದು ನಾನು. ಯಾಕಂದರೆ ಅದು ಲಿಮಿಟ್ ಮೀರಿತ್ತು. ನಾನು ಯಾವುದೂ ಪರ್ಸ್ನಲಾಗಿ ತೊಗೊಳಿದ್ರೆ ಪಾಸಿಟಿವ್ ಅಂತ ಹೇಳಿ ನಾನು ನಗ್ನಾಗ್ತಾನೆ ಒಂದಿರೋ ಪ್ರಯತ್ನದಲ್ಲಿದ್ದೆ. ಬಟ್ ಯಾವಾಗ ಲಿಮಿಟ್ ಮೀರಿ ಹೋಯಿತು ಆವಾಗ ನಾನು ಮಾತಾಡಿದ್ದೀನಿ. ಬಟ್ ಅದು ಬಿಟ್ಟರೆ ಏನು ಯಾರ ಬಗ್ಗೆನೂ ಏನು ನಾನು ಹಿಂದೆ
ಕೆಟ್ಟಾಗಿ ಯಾವತ್ತು ಮಾತಾಡೋದಾಗಲಿ ಅಥವಾ ಅಥವಾ ಬೇರೆಯವ್ರ ತೊಂದರೆಲಿರುವಾಗ ನೋಡಿ ಖುಷಿ ಪಡೋದಾಗಲಿ ಸೀಕ್ರೆಟಾಗಿ ಇದನ್ನೆಲ್ಲ ಯಾವುದು ಮಾಡ್ತಾ ಬಂದಿಲ್ಲ. ಸೊ ನಮ್ಮ ಜೀವನದಲ್ಲಿ ಚೆನ್ನಾಗಿರೋಣ, ನಮ್ಮ ಕಡೆ ನಾವು ಗಮನ ಕೊಡೋಣ ಅಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಟ್ಟಿನಲ್ಲಿ ತುಂಬ ಖುಷಿ ಆಯ್ತು ನನಗೆ ನಿನ್ನೆ ವಿಡಿಯೋ ಕಾಲ್ ಮಾಡಿದ್ದು. ಬಟ್ ಅದೇ ಈ ಒಂದು ಬಾಂಧವ್ಯ ಭಾವಬಂಧನಗಳಿಂದ ಬಿಡಿಸ್ಕೊಳ್ಳೋದು ತುಂಬ ಕಷ್ಟ ಇದೆ. ನಾವು ಈ ಒಂದು ಮನಸ್ಸು, ದೇಹ, ಆತ್ಮ ಇದೆಲ್ಲದರಿಂದ ಮೀರಿ ದೇಹ, ನಮ್ಮ ಒಂದು ಆಲೋಚನೆಗಳು ಇದೆಲ್ಲವನ್ನು ಮೀರಿ ನಾವು ಬೆಳಿಬೇಕು. ಅಂದರೆ ಮೆಂಟಲಿ ಸುಮ್ಮನೆ ನಾವು ದುಡ್ಡು ಮಾಡೋದು, ಮನೆ ಆಸ್ತಿ ಇದೆಲ್ಲ ಮಾಡಿದ್ರೂ ನಮಗೆ ನೆಮ್ಮದಿ ಇರೋದಿಲ್ಲ. ಮಾನಸಿಕವಾಗಿ ಯಾವಾಗ ನಾವು ನೆಮ್ಮದಿಯಾಗಿರ್ತೀವಿ ಆವಾಗ ಮಾತ್ರ ಒಂದು ಜೀವನಕ್ಕೆ ಒಂದು ಅರ್ಥ ಸಿಕ್ಕತ್ತೆ. ಸೊ ಯಾರೆಲ್ಲ ನಾವು ಎಷ್ಟೇ ದೊಡ್ಡವರಾಗಿರ್ಬೋದು, ಜೀವನದಲ್ಲಿ ಏನೂ ಅರ್ಥ ಇಲ್ಲ ಅಂತ ಅಂದ್ಕೊಳ್ಬೇಡಿ. ಎಲ್ಲರ ಲೈಫ್ಗೂ ಒಂದು ಪರ್ಪಸ್ ಅನ್ನೋದಿರುತ್ತೆ, ಅದಕ್ಕೆ ನಾವು ಭೂಮಿ ಮೇಲೆ ಬಂದಿರ್ತೀವಿ. ಸೊ ನಿಮ್ಮೆಲ್ಲರಿಂದ ನಾನು ಈ ರೀತಿ ಪಾಠ ಕಲ್ತಿರೋದು, ಎಲ್ಲರೂ ಗುರುಗಳು ಅಂತ ಭಾವಿಸ್ತೀನಿ ಮತ್ತೊಮ್ಮೆ. ಸೊ ಥ್ಯಾಂಕ್ ಯು ಸೋ ಮಚ್. ಇನ್ನೂ ನಾನು ಗಟ್ಟಿಯಾಗಬೇಕು, ನಾನು ಇನ್ನೂ ಹೀಲ್ ಆಗ್ತಾ ಇದ್ದೀನಿ. ಲೆಟ್ಸ್ ಕೀಪ್ ಹೀಲಿಂಗ್ ಸ್ನೇಹಿತರೆ. ಲವ್ ಯು ಆಲ್, ಟೇಕ್ ಕೇರ್, ಥಿಂಕ್ ಪಾಸಿಟಿವ್, ಬಿ ಅನ್ ಆಪ್ಟಿಮಿಸ್ಟ್. ಲೈಫ್ ಇಸ್ ಬ್ಯೂಟಿಫುಲ್ ಆ್ಯಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಮೈ ಫ್ಯಾಮಿಲಿ. ಲವ್ ಯು. ಜೊತೆಗೆ ಇನ್ನೊಂದು ವಿಷಯ ಸ್ನೇಹಿತರೆ, ಅಮ್ಮ ಕಾಲ್ ಪಿಕ್ ಮಾಡಿದ್ರು, ಅದು ಹೇಳೋದು ಮರ್ತೋಯ್ತು ನಿಮಗೆ. ವಿಡಿಯೋ ಕಾಲ್ ಮತ್ತೆ ಮಾಡಿಬಿಟ್ಟೆ, ಪಿಕ್ ಮಾಡಿದ್ರು. ವಿಡಿಯೋ ಕಾಲ್ ಸ್ಕ್ರೀನ್ಶಾಟ್ ಹಾಕಿದೆ, ನೋಡಿದ್ರಿ ಅಲ್ವಾ. ಸೊ ಆ್ಯಕ್ಚುಲಿ ನಾನು ನಾರ್ಮಲ್ ಕಾಲ್ ಟ್ರೈ ಮಾಡ್ತಿದ್ದೆ, ಸಿಗ್ತಾ ಇರಲಿಲ್ಲ, ವಿಡಿಯೋ ಕಾಲೇ ಮಾಡಿಬಿಟ್ಟೆ. ಮತ್ತು ಸ್ಟೇಜ್ ಮೇಲೆ ಇದ್ದಾರೆ, ಅಲ್ಲಿ ಹಿಂದೆ ಬ್ಯಾಕ್ಗ್ರೌಂಡಲ್ಲಿ ಒಂದೇ ಸಮ ಮಾತಾಡ್ತಾ ಇದ್ದಾರೆ ಯಾರೋ. ಅಮ್ಮ ಮಾತಾಡಿದ್ರು, ಅಲ್ಲಿಗೂ ನಾನು ನಾರ್ಮಲ್ ಕಾಲ್ ಮಾಡ್ತೀನಿ ಅಂತ ಹೇಳಿ ಮಾಡಿದ್ರು ಫೋನು. ಹೇಳಿದೆ, ನೋಡಿ ಅಮ್ಮ, ಇಷ್ಟೊತ್ತಾದರೂ ನಾನು ಎದ್ದೇನು ಕೆಲಸ ಮಾಡ್ಕೊಳಕ್ಕಾಗ್ತಾ ಇಲ್ಲ, ನೀನು ಎಷ್ಟೊತ್ತವರೆಗೂ ನಿದ್ದೆನೂ ಕೆಟ್ವಿ, ನನಗೆ ನಿಮ್ಮ ಕಡೆ ಮನಸ್ಸು ಎಳೆಯುತ್ತೆ ಅಂತ ಹೇಳ್ತಾ ಇದ್ದೀನಿ. ಪಾಪ ಅಲ್ಲಿ ಫುಲ್ಲು ಡಿಸ್ಟರ್ಬೆನ್ಸು, ಮಾತಾಡೋಕ್ಕೆ ಆಗ್ತಿಲ್ಲ. ಅವರು ಪಾಪ ಹೌದಾ ಬಂಗಾರು, ಆಯಿತು ಬಂಗಾರು, ನಾನು ಇನ್ಮೇಲೆ ಮಾಡಲ್ಲ ಅಂತಿದ್ರು. ಅದೂ ನಂಗೆ ನೋವಾಗುತ್ತೆ. ಅವ್ರು ಫೋನ್ ಮಾಡಲ್ಲ ಅಂದ್ರೂ ನೋವಾಗುತ್ತೆ ಅಲ್ವಾ, ಯಾಕಂದರೆ ನನಗೊಂದು ಗಿಲ್ಟ್ ಫೀಲ್ ಆಗೋ ಥರ ಆಗುತ್ತೆ ಅಲ್ವಾ. ಗಿಲ್ಟ್ ಫೀಲ್ ಆಗೋ ಥರ ಪಾಪ ಅವರು ಬೇಕಂತ ಮಾಡಲ್ಲ, ಬಟ್ ಅದಾಗಬಾರ್ದು. ನಾನೇ ನಿನ್ನೆ ವೀಡಿಯೋ ಮಾಡಿದ್ದೆ, ಗಿಲ್ಟ್ ಫೀಲ್ ಆಗದೇ ಇರೋ ರೀತಿ ನಾವು ಏನು ಮಾಡ್ಕೊಳ್ಬೋದು ಅಂತ. ಸೊ ಅವಾಗ ಏನು ಮಾಡಬೇಕಾಗುತ್ತೆ, ಜರ್ನಲ್ ಮಾಡಬೇಕಾಗುತ್ತೆ ಅಂತ ನಾನು ನಿಮಗೆ ಟೆಕ್ನಿಕ್ ಹೇಳಿದ್ದೆ. ಜೊತೆಗೆ ಮಿರರ್ ವರ್ಕ್, ಅಂದರೆ ನಮ್ಮನ್ನು ನಾವು ಕನ್ನಡಿಲಿ ನೋಡ್ಕೊಳ್ಬೋದು ಅಂತ, ನಮ್ಮನ್ನು ನಾವು ಎಕ್ಸ್ಪ್ರೆಸ್ ಮಾಡ್ಕೊಳ್ಬೇಕಾಗತ್ತೆ. ಸೊ ನಾನಿಲ್ಲಿ ಅದಕ್ಕೆ ವೀಡಿಯೋ ಮಾಡ್ತೀನಿ, ನನ್ನನ್ನು ನಾನು ಎಕ್ಸ್ಪ್ರೆಸ್ ಮಾಡ್ಕೊಳ್ತೀನಿ ಇಂಥ ಟೈಮಲ್ಲಿ. ಸೊ ನನ್ನನ್ನು ನಾನು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕಿಲ್ಲ, ನನ್ನ ಜೊತೆ ಯಾರೂ ಇಲ್ಲ, ನನಗೆ ನಾನೇ ಹೀಲ್ ಮಾಡ್ಕೊಳ್ಬೇಕು. ಪ್ರೀತಿಸ್ತೀನಿ ಅಂತ ಹೇಳಿ ಬಂದವನು ಕೂಡ ಅವನು ಏನು ಒಂದು ಫೋನ್ ಇಲ್ಲ, ಏನಿಲ್ಲ, ಕತೆ ಇಲ್ಲ. ಸೊ ಅಮ್ಮ ನಿನ್ನೆ ಹೇಳ್ತಾಯಿದ್ರು, ನಾನು ವಿನು ಹತ್ರ ಮಾತಾಡ್ತೀನಿ, ಅವರ ತಂಗಿ ಮತ್ತು ಅಕ್ಕ ಮಾತ್ರ ವಿಡಿಯೋ ನೋಡಿದಾರಂತೆ, ಅವರ ಅಪ್ಪ ಅಮ್ಮ ನೋಡಿಲ್ವಂತೆ. ನಾನು ಹೇಳಿದೆ, ಯಾರು ನೋಡಿದ್ರೆ ಏನು, ಇವಾಗ ನಾವಿಬ್ಬರು ಬದುಕಬೇಕಾಗಿರೋರಲ್ವಾ, ಏಜ್ ಮ್ಯಾಟ್ರ್ ಆಗಲ್ಲ ಅಂತ ವಿನುನೇ ಹೇಳಿದ್ದು ನನಗೆ. ಯಾರು ನೋಡಿದ್ರೆ ಏನು, ಎಷ್ಟೋ ಜನ ಒಂದು ಒಳ್ಳೆ ರೀತಿಯಲ್ಲಿ ಬದುಕ್ತಾ ಇದ್ದಾರೆ ಆಯಿತಾ. ನಾನು ಅಷ್ಟೇ ಹೇಳೋದು. ನನಗೂ ನನ್ನ ತಮ್ಮನಿಗೋಸ್ಕರ ನಾನು ವಿಡಿಯೋ ನಾನು ಬೇಡ, ಅದನ್ನ ಸುಮ್ಮನೆ ವಿಡಿಯೋ ಪ್ರೈವೇಟ್ ಮಾಡಬೇಡ ಅಂತ ಅಂದ್ಕೊಂಡು ಮಾಡಿಬಿಟ್ಟೆ. ಮತ್ತು ಆಮೇಲೆ ಮನಸ್ಸು ತಡೀಲಿಲ್ಲ, ಯಾಕಂದರೆ ಒಂದು ವಿಡಿಯೋ ಪ್ರೈವೇಟ್ ಮಾಡಿದ್ರೆ ಎಲ್ಲ ವೀಡಿಯೋಸೂ ಅದು ಲಿಂಕ್ ತಪ್ಪೋಗುತ್ತೆ, ಜನಕ್ಕೇನೋ ಅರ್ಥವೂ ಆಗೋದಿಲ್ಲ. ಇಲ್ಲಿ ನೋಡಿ, ಏನೋ ದೊಡ್ಡವರು ಅಂದಮೇಲೆ ಒಳ್ಳೇದು, ಎಲ್ಲ ಮನುಷ್ಯರ ಮೇಲೆ ಒಳ್ಳೇದು ಇರುತ್ತೆ, ಕೆಟ್ಟದಿರುತ್ತೆ, ಅದೆಲ್ಲ ಬಿಟ್ಬಿಡಬೇಕು, ನಾವು ಮುಂದೆ ಹೋಗ್ತಾ ಇರಬೇಕು. ನಾನು ಅದೇ ಹೇಳ್ತೀನಿ ನನ್ನ ತಮ್ಮನಿಗೂ ಕೂಡ. ಮುಂದೆ ನನ್ನ ತಮ್ಮನ ಲೈಫ್ಗೆ ಯಾರು ಬರ್ತಾರೆ ಅಂತಂದರೆ ನನ್ನ ತಮ್ಮನ ನೋಡಿ ಬರಬೇಕೇ ಹೊರತು ಬ್ಯಾಕ್ಗ್ರೌಂಡ್ ನೋಡಿ ಬರೋದಲ್ಲ. ಈವನ್ ನನ್ನ ತಮ್ಮ ಕೂಡ ಯೋಚನೆಗಳೆಲ್ಲ ಬಿಟ್ಟು ಒಳ್ಳೆ ರೀತಿಯಲ್ಲಿ ಇಲ್ಲಿ ಒಂದು ಮಾನವ ಜಾತಿ ಅಷ್ಟೇ, ಅರ್ಥ ಆಯ್ತಾ. ಮಾನವ ಜಾತಿ, ಆ ಜಾತಿ ಈ ಜಾತಿ ಅದೆಲ್ಲ ತಲೆ ಕೆಡಿಸ್ಕೊಳ್ದಿರ ಒಂದು ಮಾನವ ಜಾತಿ ಅಂತ ಹೇಳ್ಕೊಂಡು ನಾವು ಬದುಕಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಸ್ನೇಹಿತರೆ. ನನಗಂತೂ ನನ್ನ ಫ್ಯಾಮಿಲಿನೇ ಒಂದು ದೊಡ್ಡ ಗುರು ಅಂತಲೇ ಹೇಳ್ಬೋದು. ಅಮ್ಮ ಮಾತಾಡಿದ್ರು ಕಾಲಲ್ಲಿ, ಇವಾಗ ಅಂದರೆ ನಾನು ವಿಡಿಯೋ ಶುರು ಮಾಡೋಕ್ಕೆ ಮುಂಚೆನೇ ಮಾತಾಡಿದ್ರು. ತುಂಬ ಡಿಸ್ಟರ್ಬೆನ್ಸ್ ಇತ್ತು. ನಾನು ಹೇಳಿದೆ, ನೋಡಿ ಅಮ್ಮ, ಇನ್ನೂ ಎದ್ದೇಳೋಕ್ಕಾಗ್ತಿಲ್ಲ, 12:30 1 ಗಂಟೆ ಆಗ್ತಾ ಬಂತು, ನೀವು ನೋಡಿದ್ರೆ ಪ್ರೋಗ್ರಾಮ್ ಅಂತ ಅಲ್ಲಿ ಬ್ಯುಸಿ ಇರ, ನನ್ನ ಕೆಲಸ ನನಗೆ ಇಲ್ಲಿ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ. ಅವರು ಪಾಪ ಅವರೇನು ಜನರ ಒಂದು ಸೇವೆಯಲ್ಲಿದ್ದಾರೆ, ಒಂದು ಸಂಸ್ಥೆ ಬೆಳೆಸ್ತಿದ್ದಾರೆ. ಬಟ್ ಈ ರೀತಿ ನನಗೆ ಬರೀ ಫೋನು ಮೆಸೇಜ್ ಆಗಿಬಿಟ್ರೆ ನನಗೇನಾಗುತ್ತೆ, ಮತ್ತೆ ಅವ್ರ ಕಡೆ ಮನಸ್ಸು ಎಳೆಯುತ್ತೆ. ಅವಾಗೇನಾಗುತ್ತೆ, ನನ್ನ ಕೆಲಸ ಮಾಡ್ಕೊಳ್ಳೋದಕ್ಕೆ ನನಗೆ ಮಾನಸಿಕವಾಗಿ ಸಾಧ್ಯನೂ ಆಗಲ್ಲ, ದೈಹಿಕವಾಗೂ ಸಾಧ್ಯ ಆಗಲ್ಲ. ನೀವೇ ನೋಡ್ತಿದ್ದೀರಾ, ನಾನಿನ್ನು ಮಲ್ಕೊಂಡೇ ಇದ್ದೀನಿ, 1 ಗಂಟೆ ಆಗ್ತಾ ಬಂತು ಆಲ್ರೆಡಿ. ಈ ಥರ
ಅಮ್ಮ ಹೇಳಿದ್ರು, ಆಯಿತು ಬಂಗಾರು ಏನು ಮಾಡ್ತೀವಿ ಮಾಡಲ್ಲ ಅಂತಿದ್ರು. ಮಾಡಲ್ಲ ಅಂದರೆ ಮತ್ತು ನನಗೂ ಬೇಜಾರೂ ಆಗುತ್ತೆ. ನೋಡೋಣ, ದೇವರೇ ದಾರಿ ತೋರಿಸ್ತಾನೆ. ಅದಕ್ಕೆ ಅಮ್ಮಂಗೆ ಹೇಳಿದ್ರು, ಸ್ವಲ್ಪ ತಟಸ್ಥವಾಗಿ ಇಟ್ಬಿಡೋಣ, ದೇವರೇ ದಾರಿ ತೋರಿಸ್ತಾನೆ ಅಂತ. ಅಷ್ಟೇ, ನಮ್ಮದು ಬಾಂಡಿಂಗ್ ಈ ಥರ. ಇಡೀ ಫ್ಯಾಮ್ಲಿನಲ್ಲಿ ಬಾಂಡಿಂಗ್ ಇದೆ. ಬಟ್ ಈ ಭವಬಂಧನಗಳನ್ನೆಲ್ಲ ಬಿಡಿಸ್ಕೊಂಡು ನಾವು ಮುಂದೆ ಸಾಗೋಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ಒಳ್ಳೆಯದಾಗಿ ಮತ್ತೊಮ್ಮೆ. ಲವ್ ಯು, ಟೇಕ್ ಕೇರ್, ಬಾಯ್.